ಬೇಕರ ತ್ರಿಮೂರ್ತಿಗಳ ದಿವ್ಯ ಶಕ್ತಿ ಎಂದ ಧನುರ್ವೇದ ಮಂತ್ರ ಶಕ್ತಿ ಎಂಬಂತ ಪರ್ಯಾಂತರ ಸೆಳೆದು ಓಡಿರುವನು ನಿನ್ನ ಮಂಡ ಎಂಬ ಖಂಡಿತವಾಗಿ ಖಂಡಿಸುವನು ಋಣ ತೀರಿದಂತೆ ಮಂಡ ಆಗಿದ್ದರೆ ತಡವ್ಯಾತಕ್ಕೆ ಸನ್ನಿಧಾಗಲೆ ಬಂಡ ಮಾಡುವೆನು ನಿನ್ನನ್ನು ಎರಡು ತುಂಡ ಅದೇ ಪ್ರಕಾರವಾಗಿ ವ್ಯಕ್ತಕ್ಕೆ ನಿಲ್ಲಲೆ ಬಂಡ ನಮೋ ನಮೋ ನಾರಾಯಣ ಸಚ್ಚಿದಾನಂದ ಇಂದಿಗೆ ನಾ ಧನ್ಯನಾದನು ದೇವ ಮಹಾನುಭಾವ. ಎಲ್ಲ ಭಕ್ತ ಶಿರೋಮಣಿಯಾದ ಸುಧನ್ವ, ನಿನಗೆ ಮುಕ್ತಿಯಂ ಸಂಪಾದಿಸಿರುವೆನು. ಪಂಚ ಪಾಂಡವರ ಅರ್ಜುನನ ಸಲುವಾಗಿ ನಾನು ಪಂಚ ಪ್ರಾಣವನ್ನೇ ಕಳೆದುಕೊಂಡಿರುವೆನು. ಎಲ್ಲ ಅರ್ಜುನ, ಭಕ್ತ ಶ್ರೇಷ್ಠನಾದ ಸುಧನ್ವನ ಶಿರಸ್ಸು ಎನ್ನ ನಾಮೋಚ್ಚಾರಣೆ ಮಾಡುತ್ತಿರುವುದು ಕೇಳಿದೆಯಾ ಅರ್ಜುನ? ನೋಡೋ ಈ ಕ್ಷಣ. ಅಪ್ಪ ಸುತ ಶಿರೋಮಣಿಯಾದ ಸುಧನ್ವ, ನಿನ್ನ ಎತ್ತಾತನು ಬಂದಿರುವೆನು. ಅತಿ ಪ್ರೀತಿಯಿಂದ ಎನ್ನೋಳು ಒಂದು ಮಾತನ್ನಾಡು, ಕಣ್ ತೆರೆದು ನೋಡು ಕಂದ. ಸೂತನೆಂಬ ಮೋಹವಿಲ್ಲದೆ ನಿನ್ನಂ ತತ್ಪಥ ಎಲ್ಲ ಕಟಹದೋಳು ಕೆಡವಿದನೋ, ಅದಕ್ಕಾಗಿ ಎನ್ನೋಳು ಮುನಿಸಿಕೊಂಡೆಯ ಈ ರೀತಿ ಅನ್ಯಾಯವಾದೆಯ. ಅಯ್ಯೋ ತನಯ, ನಿನ್ನಂ ಕಳೆದುಕೊಂಡು ಉರುತರವಾದ ಸಾಮ್ರಾಜ್ಯವನ್ನು ಏನು ಮಾಡಲಿ? ಅಯ್ಯೋ ಈ ಉರುತರವಾದ ಶೋಕಮಂ ಹೇಗೆ ಸೇರಿಸಲಿ ಕಂದ? ಇಂದಿಗೆ ತೀರಿತೋ ಋಣಾನುಬಂಧ. ಎಲ್ಲ ಹಂಸಧ್ವಜ ಹೇಳುವೆನು ಕೇಳು. ಮಗನಿಂದ ಗತಿಯುಂಟೆ ಜಗದೊಳು, ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಭೂಮಿಯೊಳು ನಿರ್ಗುಣ ಪರಬ್ರಹ್ಮನೇನೆ ಮನದೊಳು ಪ್ರಪಂಚದ ವಾಸನೆ ಬಿಟ್ಟವಗೆ, ಪ್ರಪಂಚದ ವಾಸನೆ ಬಿಟ್ಟವಗೆ ಇದರೇನು ಮಕ್ಕಳು? ಇರದಿದ್ದರೇನು ಮಕ್ಕಳು? ಇರದಿದ್ದರೇನು ಮಕ್ಕಳು? ವಿಧಿ ಬರಹ ಮೇರುವರೆ ಭುವನದಲ್ಲಿ ಮಾನವರು. ವಿಧಿ ಬರಹ
ಅಹೋ ಹಂಸಧ್ವಜ ಭೂಪತಿ, ಇದೇನು ನಿನ್ನಯ ದುಸ್ಥಿತಿ? ನಿನಗೇನು ಭ್ರಮಣೆಯಾಯಿತೆ, ಇಲ್ಲವೇ ಹುಚ್ಚು ಹಿಡಿಯಿತೆ? ಹಿಗೋ ದುಷ್ಯಂತ ಋಷಿಯಿಂದ ಉದ್ಭವಿಸಿದ ಸದ್ಗತಿ ಕೊಡುವ ಸುತನು ಹತನಾಗಿ ಹೋದನೆಂದು ವ್ಯಥೆಪಡುವೆಯ ಭೂವರ್ಯ? ಇದೇನು ಆಶ್ಚರ್ಯ. ಎಲ್ಲ ಹಂಸಧ್ವಜ ಭೂಪತಿ, ಹೇಳುವೆನು ಕೇಳು. ಪರಮಾತ್ಮ ಅದೇನು ಚೆನ್ನಾಗಿ ಹೇಳು. ಅವನು ದಾರಿಗೆ ಸುತನು, ನೀನು ದಾರಿಗೆ ಪಿತನು. ಈ ಶೋಣಿಯೋಳು ಹುಟ್ಟಿದ ಪ್ರಾಣಿಗಳೆಲ್ಲ ತಮ್ಮ ತಮ್ಮ ಋಣಾನುಬಂಧ ಇರುವ ಪರ್ಯಾಂತರಕ್ಕೂ ಇರುವವು. ಅದು ತೀರಿದ ತಕ್ಷಣ ಕ್ಷಣವಾದರೂ ಇರಲಾರವು. ಇಷ್ಟು ಮಾತ್ರಕ್ಕೆ ವ್ಯಥೆ ಪಡುವುದೇತಕ್ಕೆ? ಅದೃಷ್ಟಂ ತನ್ನಿಷ್ಟಂ ಅಂದ ಹಾಗೆ ಯಾವ ಪದಾರ್ಥವು ಕಣ್ಣಿಗೆ ಕಾಣುವುದೋ ಅದು ನಷ್ಟವಾಗದೆ ಎಂದಿಗೂ ಇರಲಾರದು. ಇದು ಅಲ್ಲದೆ ಸತಿಸುತರೆಲ್ಲ ಅಶಾಶ್ವಿತರು. ಇವರೊಡಗೂಡಿ ಕೆಲ ಕಾಲ ಕಾಳಿ ಮುಕ್ತಿಯಂಪಡಿ ಭೂಪತಿ, ನಿನಗೇತಕ್ಕೆ ಇಂಥ ಮಂದಮತಿ? ಆಹೋ ಕಮಲಾಕ್ಷನೇ, ಲೋಕರಕ್ಷಕನೇ, ಹಂಸಧ್ವಜ ಮಹಾರಾಜ, ಪ್ರಚಂಡ ರಚನ ನಿಶ್ಚಯಗಳೊಳು ಸಿಲುಕಿ ಸದ್ಗತಿ ಕೊಡುವ ಸುತನೇ ಆತನಾದನೆಂದು ವ್ಯಥೆ ಪಡುವವನಲ್ಲ. ಮಕ್ಕಳೆಂಬ ಮೋಹ ಎನಗಿಲ್ಲ. ಅಹೋ ಪರಮಾತ್ಮ, ಹಂಸಧ್ವಜ ಮಹಾರಾಜ, ಈಕೋ ಜೀವ ಇರುವುದರೊಳಗಾಗಿ ನಿನ್ನ ಸೌಖ್ಯಪ್ರದವಾದ ಪಾದಾರವಿಂದಗಳನ್ನು ಕಾಣುತ್ತೇನೋ ಇಲ್ಲವೆಂಬ ಲವಲಕ್ಕೆಯಿಂದ ಎನ್ನ ಅಂತರಾಳದಲ್ಲಿ ಬಾಧಿಸುತ್ತ ಇಂದಿಗೆ ನಿನ್ನ ಪಾದಕಮಲಗಳ ದರ್ಶನವಾಯಿತು ದೇವ. ಕನಕ ರಾಶಿಯನ್ನು ಕಂಡ ಬಳಿಕ ಕಬ್ಬಿಣದ ರಾಶಿಯನ್ನು ಯಾರು ಅಪೇಕ್ಷೆ ಪಡುವರು? ಮಾಧವ, ಹಂಸಧ್ವಜ ಮಹಾರಾಜ, ಈ ನಿಷ್ಪ್ರಯೋಜನವಾದ ಪ್ರಪಂಚದ ಆಟವೇ ಸಾಕು. ಈಕೋ ಎನಗಿದ್ದ ರಾಜ್ಯಾದಿ ಸರ್ವ ಸಾಮ್ರಾಜ್ಯವೆಲ್ಲವೂ ನಿನ್ನ ಪಾದಗಳಿಗೆ ಅರ್ಪಿಸಿ ಈಕೋ ಈ ಯಜ್ಞಾಸ್ವಾಮಿ ನಿನಗೆ ಅರ್ಪಿಸುವೆನು. ಆಲಸ್ಯ ವ್ಯಾತಕ್ಕೆ ಕುದುರೆಯ ಬೆಂಗಾವಲಿಗೆ ಹೋಗೋಣ ನಡೆದ ಈ ದೇವ ದಿವ್ಯ ಪ್ರಭಾವ. ಅರ್ಜುನ, ಕೇಳೆನ್ನ ವಚನ. ಅದೇನು ವಿಸ್ತಾರವಾಗಿ ಹೇಳು ಲಕ್ಷ್ಮೀ ರಮಣ. ನನಗೆ ಭಕ್ತ ವತ್ಸಲನೆಂಬ ಅಭಿಮಾನ ನಿನಗಿದ್ದರೆ ಪರಮಾತ್ಮನೇ ಸರ್ವಾತ್ಮನೇ ನೀರಭಿಮಾನ ಎಂಬ ಈ ಸುಧನ್ವದಲ್ಲಿಯೂ ಇರುವುದು. ಹೌದೇ ಜಗತ್ಕರ್ತ. ನಾನು ಭಕ್ತಾಧೀನನು, ಯುಕ್ತವನ್ನರಿಯದೆ ಮಾತು ನಡೆಸುವುದು ಹಿತವಲ್ಲ. ಅದೇ ಹಿತವಲ್ಲ ನಾರಾಯಣ. ಅರ್ಜುನ, ಜನಾರ್ದನ, ನಿನಗಿಂತಲೂ ಭಕ್ತಿಯಲ್ಲಿ ಇವನು ಮುಂದಾಗಿರುವನು. ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ ಅರ್ಜುನ? ಮಾಡಿ ನೋಡೋ ಆಲೋಚನ. ಓಹೋ ದೇವ, ಅರ್ಜುನ, ನೀನು ಪಾಂಡವರ ಪಂಚ ಪ್ರಾಣವಲ್ಲವೇ?
ಇಲ್ಲಂದವರು ಯಾರು ಅರ್ಜುನ? ಪಾಂಡವರ ಸರ್ವಾತ್ಮಕ ರಕ್ಷಣೆ ನಿನ್ನದಂದ ನಾನು ಪಂಚಮ ಮಾಡಿರುವನ ನಾರಾಯಣ ಅಧಿಕ ಬಲ ದುರಿಣ. ಎಲ್ಲ ಫಲ್ಗುಣ ಆಹೋ ಜನಾರ್ದನ, ಚೆನ್ನಾಗಿ ಬೇಳಿದೆ ಬೀಗತನದ ಲಕ್ಷಣ. ನಿಮ್ಮ ತಂಗಿಯನ್ನು ಕೊಟ್ಟಿಲ್ಲ ಪರಮಾತ್ಮ, ಅದಕ್ಕಾಗಿ ವಿಸ್ತಾರವಾಗಿರುವುದು. ಪಾಂಡವರು ಏನೇ ಅಪರಾಧ ಮಾಡಿದರೂ ನಾನೇ ಹೊರಬೇಕೆ? ಹೊರಲೇಬೇಕು ಜಗದೊಡೆಯ. ಇದು ಸತ್ಯದ ಭಾರವಲ್ಲ, ಬೀಗತನದ ಭಾರ. ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ ಅರ್ಜುನ? ಮಾಡಿ ನೋಡೋ ಆಲೋಚನೆ. ಆಹೋ ಪುಲ್ಲಲೋಚನೆ, ಪಾಂಡವರ ಭಂಡಾರದಲ್ಲದೆ ನೆದ್ದ ಮೇಲೆ ಎನ್ನ ಪ್ರತ್ಯಜ್ಞೆ ಮೂರ ಬಾಣಗಳಿಂದ ಕೊನೆಗಾಣಿಸುವ ನಾರಾಯಣ ಇರಲಿ ಅನ್ನ ಮೇಲೆ ಅಂತ ಕರಣ. ಧನುಂಜಯನೇ, ಜಗದೊಡೆಯನೇ, ಶಸ್ತ್ರ ಸವಿರ ಕಾದುವನೊಡನೆ ಕೋದುವುದಕ್ಕೆ ಮದ್ರಥವನ್ನು 10 ಫಲ್ಗುಣ ರಥವನ್ನಾರಿಸುವ ಈ ಕ್ಷಣ. ಬಲ ಬಲ ಕಲಿ ಪ್ರಾರ್ಥನೆ ಎನ್ನ ನುಡಿಯನ್ನು ಕೇಳಬೇಗನೆ. ವಿಸ್ತಾರವಾಗಿ ಹೇಳಲೇ ರಾಜಪುತ್ರ. ನಿನ್ನ ರಥದಲ್ಲಿರುವವನು ಎನ್ನ ಹೃದಯದಲ್ಲಿದ್ದಾನೆ. ಧನುಂಜಯ, ಈ ರಣ ಭೂಮಿಯಲ್ಲಿ ಪರಮಾತ್ಮನ ದರ್ಶನ ಮಾಡಿಸಿದ ನಿನಗೂ ಧನ್ಯವಾದಗಳು. ಆಹೋ ಜಗತ್ಕರ್ತ, ವಿಶ್ವ ನಿಯಾಮಕ ಎನ್ನು ಕರ್ಮ ಗೀತೆಯನ್ನಾಡುವ ನಾನು ನಿನ್ನ ಸನ್ಮುಖದಲ್ಲಿ ಸದಾ ಸಿದ್ಧನಾಗಿದ್ದೇನೆ. ಸರ್ವ ಸಾಕ್ಷಿಯಾದ ನೀನು ನಿನ್ನ ಭಕ್ತನಾದ ಎನ್ನ ಭಕ್ತಿಯ ಶಕ್ತಿಯನ್ನು ಪರೀಕ್ಷಿಸು. ಸಾರಾತ್ಮಕ್ಕೂ ನಿನ್ನ ಕೌಶಲ್ಯಂ ತೋರಿಸು ನಾರಾಯಣ. ನಿನ್ನ ರಥ ಅಶ್ವಸಾರಥಿ ಸಹಿತ ಕುಲಾಲನ ಚಕ್ರದಂತೆ ಕಾರ್ಯನ ತಿರುಗಿಸಿ ನಿನ್ನ ರಥದಲ್ಲಿರುವ ಪಕ್ಷಿವಾಣನ ಎದೆ ಜಲ್ಲನಂತೆ ಮಾಡುವ ಅತ್ಯದ್ಭುತ ಮಾಡವ ಮುಂಕೊಂಡು ಬರುತ್ತಿರುವುದನ್ನು ನೋಡು ಅರ್ಜುನ. ಈ ನಿನ್ನ ರಥವನ್ನು ಬಿರುಗಾಳಿಗೆ ಬುಡ ಸಿಕ್ಕಿ ಮೇಳ ಹಾಕಿ ಬೀಳುವಂತೆ ಮಾಡದಿದ್ದರೆ ತಂದೆಗೆ ತಕ್ಕ ಮಗನೆಲ್ಲವನ್ನು ತಿಳಿಯ ಫಲ್ಗುಣ ಬೀಳ ನಿನ್ನ ಮಾರ್ಗಣ ನೋಡನ್ನ ತ್ರಾಣ. ಎಲ್ಲ ಅರ್ಜುನ ಹೇಳುವೆನು ಕೇಳು. ಅದನ್ನು ವಿಸ್ತಾರವಾಗಿ ಹೇಳು ಜಗದೊಡೆಯನೇ. ನೋಡು ನೋಡು ಫಲ್ಗುಣ ಸುಧನ್ವನೆಸೆದ ಬಾಣ, ಭರದೆ ಹಿಂದಕ್ಕೆ ಸರಿಯಿತು ರಥವು ಈ ಕ್ಷಣ. ಅರ್ಜುನ ಜನಾರ್ದನ, ನೋಡು ನೋಡು ಫಲ್ಗುಣ ಸುಧನ್ವನೆಸೆದ ಬಾಣ, ಬರದೆ ಹಿಂದಕ್ಕೆ ಸರಿಯಿತು ರಥವು ಈ ಕ್ಷಣ. ಗೋವರ್ಧನ ಗಿರಿಯನೆತ್ತಿ ಗೋವುಗಳ ಕಾಯ್ದ ಪುಣ್ಯಮಂ, ಧಾರೆ ಎರೆದೆ ನಿನ್ನಯ ಬಾಣಕ್ಕೆ ಸಾಮಾನ್ಯನಲ್ಲ ಸುಧನ್ವಾ. ಏಕಪತ್ನಿ ರಥ ಪಾಲಿಸುವ ವಾರಿದೋದ್ಭವ ಹರಿಹರರಿಂದಾಗದು ಇವನ ಗೆಲ್ಲುವ ತ್ರಾಣ. ಅರ್ಜುನ ಅರ್ಜುನ ಅರ್ಜುನ. ಎಲ್ಲ ಮಹೇಂದ್ರ ತನಯನಾದ ಫಲ್ಗುಣ, ದೇವಕಿ ತನಯ ನೋಡಿದೀಯಾ ಈ ಸುಧನ್ವನ ತ್ರಾಣ? ಇವನು ಎಸೆದ ಅಸದಳಮಾದ ಅಸ್ತ್ರತ ಬಿಸಿಗೆ ಮದ್ರಥವು ನಿಲ್ಲದೆ 400 ಮೊಳ ಹಿಂದಕ್ಕೆ ಹೋಯಿತು. ಎಂಥ ಪ್ರಮಾದವು ಬಂದೊದಗಿತು. ಇವನನ್ನು ಸಾಮಾನ್ಯವನೆಂದು ತಿಳಿದಿರುವೆಯ?
ಈ ಸುಧನ್ವನು ಏಕಪತ್ನಿ ರಥಸ್ಥನಾಗಿರುವುದರಿಂದ ಹಗಟಿದ ಮಾದ ಪಿತನಾಜ್ಞೆಯನ್ನು ಪಾಲಿಸುವ ಧೀರನಾಗಿರುವುದರಿಂದಲೂ ಇವನ ಬಲ್ಲಲು ಗೆಲ್ಲಿದವರು ತ್ರಿಲೋಕದಲ್ಲಿಲ್ಲ. ನಾನಿರುವನಲ್ಲದು ಪರಮಾತ್ಮ. ಎಲ್ಲ ಅರ್ಜುನ, ಜನಾರ್ದನ, ಅಜಭವ ಸುರೇಶ್ವರ ಕಿನ್ನರ ಕಿಂ ಪುರುಷ ಗರುಡ ಗಂಧರ್ವ ಯಕ್ಷ ಸಿದ್ಧಿ ಸಾಧ್ಯರಿಂದಲೂ ಅಸಾಧ್ಯವಾದಿತು. ಇಂಥ ವೀರನಂಧರಿಯದೆ ಎನ್ನೋ ಋತ ಪಂಥವ ಮಾಡಿದೀಯಾ ಎಲ್ಲ ಸುರೇಂದ್ರ ನಂದನ. ಓಹೋ ದೇವಕಿ ನಂದನ, ಹಿಂದಕ್ಕೆ ಸೈಂಧವರ ಕಂದರ್ವಂ ಹರಿವೆನೆಂದು ನುಡಿದ ನಡೆದಾಗ ಪ್ರಸಂಗವು ಇಂದು ಬಂದೊದಗಿತು. ಈ ಶಪಥದ ಭಾರ ಎನ್ನ ಪಾಲಿಗೆ ಬಿದ್ದಿತು. ಅರ್ಜುನ, ಜನಾರ್ದನ, ಪ್ರತಿಜ್ಞೆ ಮಾತ್ರದಿಂದ ಬಾಣಗಳಂ ಸರಿ ಹೋಗಲಾರವು. ಮತ್ತಾವದರಿಂದ ಪ್ರಯೋಗವಾಗುವುದು ಪರಮಾತ್ಮ. ಇದಕ್ಕೆ ಮಾಡುವೆನು ಒಂದು ಉಪಾಯ. ಅಪ್ಪ ಸಾರಥಿ, ಈ ಸಮಯದಲ್ಲಿ ನಾನು ಭಕ್ತ ಪಕ್ಷಪಾತ ಮಾಡಿದರೆ ನನ್ನನ್ನು ಈ ಲೋಕದಲ್ಲಿ ಯಾರೂ ನಂಬುವುದಿಲ್ಲ. ಹೌದು ದೇವ. ಇದಕ್ಕೊಂದು ಉಪಾಯ ಮಾಡುವೆನು. ಅದೇನೆಂದರೆ, ಅದೇನು ದೇವ? ನಿಷ್ಕಾಮ ಭಕ್ತನಾದ ಸುಧನ್ವನಿಗೆ ಮುಕ್ತಿ ಸಾಮ್ರಾಜ್ಯವನ್ನು ಹಾಗೂ ಸಕಾಮ ಭಕ್ತನಾದ ಅರ್ಜುನನಿಗೆ ವಿಶ್ವ ಸಾಮ್ರಾಜ್ಯವನ್ನೇ ಕೊಟ್ಟು ಬಿಡುವೆನು. ಎಲ್ಲ ಧನುಂಜಯ, ಓಹೋ ಜಗದೊಡೆಯ, ಎದೆಯನ್ನೇರಿಸಿ ಬಾಣವನ್ನು ಹೂಡು. ತದ್ಬಾಣಕ್ಕೆ ಗೋವರ್ಧನಗಿರಿಯ ನೆತ್ತಿ ಗೋಕುಲಂ ರಕ್ಷಿಸಿದ ಪುಣ್ಯವಂ ನಿನ್ನ ಬಾಣಕ್ಕೆ ಧಾರೆದೆನು. ಜಾಗ್ರತೆಯಿಂದ ಬಾಣ ಪ್ರಯೋಗ ಮಾಡು ಅರ್ಜುನ, ಅಧಿಕ ಬಲ ದುರಿಣ. ಬಳಿರಿಯ ಎಲ್ಲ ಈ ಸುಧನ್ವ, ಅರ್ಜುನ, ಆತ್ಮ ಜನ್ನ ಭಾಸ್ಕರ ರಥವನ್ನ ನೆನ್ನಯ್ಯ ದಿವ್ಯ ಶಾಸ್ತ್ರದಿಂದ ನಂದು ಬೇಡ ಸಹಜವಾಗಿ ಹಿಕ್ಕವನ ಅಲ್ಲಯ್ಯ ಮೋಡ ಅಲಯ್ಯ ಅದಮ ಪ್ರತ್ಯಕ್ಷಯ ಮಾಡಿದ 3 ಬಾಣಗಳ ಪೈಕಿ ಇದೇ ಪ್ರಥಮ ಬಾಣ. ಅದೇ ಮೊದಲ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ತುಂಡು ಮಾಡುವನ ಅಲ್ಲಯ್ಯ ಅದಮ ಅಲಯ್ಯ ಮೂರ್ಖ. ಇದರಿಂದ ನಿನ್ನ ಶಿರ ಮರಿದ ಬಿಡುವ ನೋಡು ಬಂಡ. ಓ ದಾಮೋದರ, ಯಾರಿಗೆ ತಿಳಿಯದೋ ಈ ನಿನ್ನ ವಿಚಾರದ ಚಮತ್ಕಾರ. ಹಿಂದಕ್ಕೆ 3 ಅಡಿ ದಾನವೆನ್ನು ಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದಿ ಅಮೃತ ದಾನವಂಬೇಡಿ ರಣ ಮಧ್ಯದಲ್ಲಿ ಕರ್ಣನ ಮತ ಮಾಡಿದಿ. ಜಗತ್ಕರ್ತ ಸುಧನ್ವಾ, ರುಕ್ಮಾಂಗದ ಮೊದಲಾದವರನ್ನು ನಿನ್ನ ಅಣ್ಣನಾದ ಬಲರಾಮನಿಂದ ಕಣಿಂದ ಉಳಿಸಿದೆ. ಜಗತ್ಕರ್ತ ಸುಧನ್ವಾ, ಈ ಯುದ್ಧದಲ್ಲಿ ಅರ್ಜುನನ ಪಕ್ಷ ವಹಿಸಿ ನೀನು ಗೋವರ್ಧನ ಶಿಖರವನ್ನೆತ್ತಿ ಗೋವುಗಳ ರಕ್ಷಣಾ ಪುಣ್ಯವನ್ನು ಮಾಡಿದ ಈ ಫಲ್ಗುಣನ ಬಾಣಕ್ಕೆ ದಾರಿ ಎರೆದಿಯಾ ಕೃಷ್ಣ? ಹೌದು ಸುಧನ್ವಾ. ಓಹೋ ದೇವಕಿ ತನಯ, ಸುಧನ್ವಾ, ಇದು ಮಾತ್ರ ನಿನ್ನದು ಘೋರತರವಾದ ಅನ್ಯಾಯ. ಆದರೂ ನಿರ್ಧಾರ ಮಾಡಲಿ ಆ ಮೃತ್ಯುಂಜಯ. ಬಳಿರೈ ಕರಿ ಬರ್ತಾನೆ ಎಲ್ಲಯ್ಯ ಬಂಡ ಸುಧನ್ವನ. ನಾಡು ಹಗಲ ಬೇಸಿಗೆ ಮಾರ್ತಾಂಡನಂತೆ ಜಗಬದನ್ನ ದಿವ್ಯಾಸ್ತ್ರವನ್ನು ಮತ್ತೆ ಮಾರ್ಗದಲ್ಲಿ ತುಂಡು ಮಾಡುವಳು ನೋಡ. ಮಧ್ಯ ಬಾಣಗಳನ್ನು ಮೂಡುವ ತೀವ್ರದಿಂದ ಕಳಗವನ್ನು ಮಾಡು, ಇಲ್ಲವೇ ಎನ್ನ ಪಾದಕ್ಕೆ ಚರಣ ಬೇಡ. ಬೇಡದಿದ್ದರೆ ಮಾಡುವೇ ಬಂಡ, ಇಲ್ಲದಿದ್ದರೆ ಜಗನ್ ಮಂಡಲಕ್ಕೆ ಆರುವುದು ನಿನ್ನ ರುಂಡ. ಎಲ್ಲ ಫಲ್ಗುಣ, ಹೇಳುವೆನು ಕೇಳು. ಅದನ್ನು ವಿಸ್ತಾರವಾಗಿ ಹೇಳೋ ಲಕ್ಷ್ಮೀ ರಮಣ. ಕೃಷ್ಣಾವತಾರಧರಿ ಅವನಿ ಥಲಧಲಿ ಗೈಧ ಪುಣ್ಯಧಲಿ ಧಾರೆ ಎರೆದೆ ನಿನ್ನಯ ಬಾಣಕ್ಕೆ. ಅರ್ಜುನ, ಕೃಷ್ಣಾವತಾರಧಲಿ ಅವನಿ ಥಲಧಲಿ ಗೈದ ಪುಣ್ಯಧಲಿ ಧಾರೆ ಎರೆದೆ ನಿನ್ನಯ ಬಾಣಕ್ಕೆ. ದುಷ್ಟರಂ ಶಿಕ್ಷಿಸಿ ಶಿಷ್ಟರಂ ರಕ್ಷಿಸಿ ಸೃಷ್ಟಿಯ ಪರಿಪಾಲಿಸಿ ಬ್ರಹ್ಮಚರ್ಯವನಿದ್ದೆ. ಫಲ್ಗುಣ ಫಲ್ಗುಣ ಫಲ್ಗುಣ. ಭಲ ಭಲ ಸುಧನ್ವಾ, ಮೆಚ್ಚಿದನೋ ನಿನ್ನಯ ಪರಾಕ್ರಮವ. ಮೆಚ್ಚಬೇಕು ನಾರಾಯಣ. ಎಲ್ಲ ಅರ್ಜುನ, ಜನಾರ್ದನ, ನೋಡಿದೀಯಾ ಈ ಸುಧನ್ವನ ತ್ರಾಣ?
ಅಂಬರದೋಳ್ ನಿಂತು ನಿರೀಕ್ಷಿಸುವ ಸುರ ಕದಂಬವನೆಲ್ಲ ಕಂಪನಗೈಯುವಂತೆ ಮಾಡಿದನು. 3 ಬಾಣಗಳಿಂದ ಶಿರವಂ ತರಿವೆನೆಂದು ಮಾಡಿದ ಶಪಥದಲ್ಲಿ ಒಂದು ಬಾಣವಂ ಖಂಡಿಸಿದನು. ತತ್ಪ್ರಯುಕ್ತ ಜಾಗ್ರತೆಯಿಂದ ಮತ್ತೊಂದು ಬಾಣವನ್ನು ಹೂಡು. ತದ್ಬಾಣಕ್ಕೆ ಕೃಷ್ಣಾವತಾರದೋಳ್ ದುಷ್ಟರಂ ಶಿಕ್ಷಿಸಿ ಶಿಷ್ಟರಂ ರಕ್ಷಿಸಿ ಸೃಷ್ಟಿಯ ಪರಿಪಾಲಿಸುವ ನಿನ್ನ ಉರುತರವಾದ ಬಾಣಕ್ಕೆ ಧಾರೆದನು. ಜಾಗ್ರತೆಯಿಂದ ಬಾಣ ಪ್ರಯೋಗ ಮಾಡು ಅರ್ಜುನ, ಅಧಿಕ ಬಲ ದುರಿಣ. ಕುಮಾರ ಚೆನ್ನಾಗಿ ಪರಿಗ್ರಹಿಸುವ ಈ ಅಸ್ತ್ರದ ವಿಚಾರ ವಿಸ್ತಾರವಾಗಿ ಹೇಳಲೈ ಮಂಡ. ದೃಢತರ ಮಾತ ಬಾಣಮ ಪುಂಡರೀಕಕ್ಕೆ ಅರ್ಪಿಸುವನ ಎಲ್ಲಯ್ಯ ಅದಮ ಅಲೈ ಮೂರ್ಖ. ಈ ಎರಡನೆಯ ಬಾಂಡವಂ ನಿಗ್ರಹಿಸಿಕೊ ಇಲ್ಲವೇ ನೋಡಿಕೊಂಡ ಆರಿಸುವನು ನಿನ್ನಯ ರುಂಡ. ಓ ಭಕ್ತ ಜನ ಸಂದೋಹ ಮನಾನಂದನಾದ ಗೋವಿಂದ, ಇಂದ್ರನಂದನನ ಚಾರಾಸನಕ್ಕೆ ಕೃಷ್ಣಾವತಾರದೊಳ ಪುಣ್ಯದ ಫಲವನ್ನಿಟ್ಟಿಯ ದೇವ ನೋಡನ್ನ ತಾಣವ. ಜಗತ್ಕರ್ತ ತತ್ತಸ್ತ್ರಮಂ ನಿನ್ನ ಭಕ್ತನಾದ ಸುಧನ್ಮನ ಮಧ್ಯ ಮಾರ್ಗದಲ್ಲಿ ತುಂಡು ಮಾಡದಿದ್ದರೆ ಲೋಕಗಳಾದವ ಚಿಟ್ಟ ರುಚಿಯಂ ಕಂದ ಬ್ರಹ್ಮತ್ಯ ದೋಷವೆಚ್ಚಕಿನ್ನ ಪಾಪಿತನ ಗತಿ ಎನಗುದಗಲಿ ಕೇಳಿದೆಯಾ ಕೇಶವ? ಅರ್ಜುನ ಎಲ್ಲಯ್ಯ ಬಂದ ಸುಧಾಮ ಆಕಾಶ ಮಾರ್ಗದೊಳರ್ಪಡಿಸುತ್ತ ಬರ್ಗರಿಸಿ ಬರುವ ನಿನ್ನ ವೃತರವಾದ ಬಾಣವನ್ನು ನನ್ನ ಹತ್ತಿರಕ್ಕೆ ಸೇರದಂತೆ ಕತ್ತರಿಸಿ ತುಂಡು ತುಂಡು ಮಾಡಿ ನೋಡು ಪಾರ್ಥ, ತೂ ನಿನ್ನ ಬಾಳುವೆ ವ್ಯರ್ಥ. ಆಹೋ ದೇವ ಅರ್ಜುನ, ವಂಶದಿಂದ ಸೋದನವನ ಸಿರ ತರಿಯುವ ನಂದನು ಶಾಪತಮ ಮಾಡಿದ 3 ಬಾಂಡಗಳ ಪೈಕಿ 2 ಬಾಂಡಗಳ ನಿಷ್ಫಲಾಗಿ ಹೋದವು. ಸ್ವಲ್ಪ ಶಾಂತನಾಗು ಅರ್ಜುನ. ಓ ರುಕ್ಮಿಣಿ ರಮಣ ಅರ್ಜುನ, ಇನ್ನು 1 ಬಾಣದಿಂದಲೇ ಇವನ ಸುಂದರವಾದ ಕಂದರಮ್ಮ ಹರಿಯದಿದ್ದರೆ ರಾಜಾರ್ಯಗಳ ಭೇದ ಕೈದ ಮೂರ್ಖಮರ್ತನರ ಉತ್ಕಷ್ಟವಾದ ದುರ್ಗತಿಗೆ ಈಡಾಗುವನ್ನು ಕೇಳಿದೆಯಾ ಮುರಹರ? ಈ ಬಾಣದಿಂದ ಅರ್ಜುನ ಹೇಳುವನೆ ಕೇಳು. ಕಮಲ ಜನ ಮೊದಲು ನಿಲ್ಲಿಸಿ ಸೋಮಧರನ ಮುಂಭಾಗದೋಳ್ ನೆಲಸಿ ಸಮಭಾಗದೋಳ್ ನಾನೇ ನೆಲಸಿ ರಾಮಾವತಾರದು ನೇಮದಿಂದಲಿಗೈದ ಆ ಮಹಾಪುಣ್ಯವನೆದ್ದ ನಿನ್ನಯ ಸಿರಗೆ ಭೂಮಿ ಗುರುಳಿಸು ನೀ ಸುಧನ್ವನ ಸಿರವಾ. ದುಡುಕಬೇಡ ಅರ್ಜುನ, ದುಡುಕಬೇಡ. ಇದೇ ನಿನ್ನಯ ಕೊನೆಯ ಬಾಣ. ಪಾಂಡುತನಯ ಅಹೋ ದೇವಕಿ ತನಯ ರಿಪು ಮಂಡೆಯಂ ಖಂಡಿಸುವನೆಂದು ಕೋದಂಡಾಗದೋಳು ಪುಂಡರೀಕ ಭವನ ಕೈದು ನಿಲ್ಲಿಸಿರುವೆನು. ಕೋದಂಡದ ತುದಿಗೆ ಅಖಂಡ ಪರಶಿವನನ್ನೇ ನೇಮಿಸಿರುವೆನು. ಮಧ್ಯಭಾಗದೋಳು ನಾನೇ ವ್ಯಾಪಿಸಿ ಅಸ್ತ್ರಗಳ ರಾವುಗಳ ಮೆಗೆಬಡಿಸಿ ರಾಮಾವತಾರದೋಳು ಎನ್ನ ಶರೀರವಿರುವ ತನಕ ಅರ್ಜಿಸಿದ ಪುಣ್ಯವಂ ನಿನ್ನ ಬಾಣಕ್ಕೆ ಧಾರರಿದೆನು. ಜಾಗ್ರತೆಯಿಂದ ಈ ಸುಧನ್ವನ ಶಿರವಂ ತರಿದು ಈ ತ್ರಿಭುವನಗೋಳು ಕೀರ್ತಿಯಂ ಸಂಪಾದಿಸು ಫಲ್ಗುಣ ಬಿಡು ಬಾಣ ವೀಕ್ಷಣ. ಪಾಂಡವರ ಮಂಡಮಣ ಎಂದನಿಸಿದ ಪುಂಡರೀಕಾಕ್ಷನೇ ಅಸುರ ಕುಲ ಶಿಕ್ಷಕನೇ. ಆಹೋ ಜಗತ್ಕರ್ತ ಸುಧನ್ವಾ, ಹಿಂದಿನ ದಿನ ಅರ್ಜುನನ ಪಕ್ಷ ವಹಿಸಿ ಅರ್ಜುನನ ಸಂಧಿಸಿದ ಅವತಾರಗಳು ನಾನಾ ವಿಧವಾಗಿ ಅರ್ಜಿಸಿದ ಪುಣ್ಯದ ರಾಶಿಯನ್ನು ಸೂರ್ಯಗೊಂಡವನು ನಾನು ಅಥವಾ ಈ ಅರ್ಜುನನು. ಆಹೋ ಕಪಟ ನಾಟಕನೇ, ನಿಷ್ಕಪಟದಿಂದ ಹೇಳು ಪಕ್ಷಿವಾಹನನೇ. ಸುಧನ್ವಾ, ಹಿಂದಿನ ದಿನ ಅರ್ಜುನನ ಪಕ್ಷ ವಹಿಸಿನಿಲ್ಲ ಬಳಿರೆ ಹಚ್ಚ ಎಣ್ಣಿ ಸೈನ್ಯವು ಏಕಕಾಲದಲ್ಲಿ ಪ್ರತಿಭಟಿಸಿ ಮೇಲಕ್ಕೆ ಬಂದರು.
ಸೂದನ್ಮನೆಂಬ ದಕ್ಷನು ಆ ಲಕ್ಷ್ಯ ಕೈಯದೆ ಕಾದಾಡುವನು. ಆ ಹೋಗರಡದ್ದಜನೆ ಭಕ್ತ ಸುಧನ್ವಾ, ನಿನ್ನ ಸಮಕ್ಷದಲ್ಲಿಯೇ ಪಾರ್ಥನಾಸ್ತ್ರವನ್ನು ಕತ್ತರಿಸದಿದ್ದೊಡೆ ಹಾ ಅಯ್ಯೋ ಪಡೆದ ಮಾತೆಯು ತಕ್ಕ ಮಗನಲ್ಲವೆಂದು ಎನ್ನಂ ಧಿಕ್ಕರಿಸಬಹುದು. ಆಹೋ ವಿರೂಪಾಕ್ಷ ಸಕನೇ, ಭಕ್ತ ಸುಧನ್ವಾ, ನೀನು ಪಕ್ಷ ವಹಿಸಿದ ನಿನ್ನ ಬಾಣವನ್ನು ನಿನ್ನ ಭಕ್ತನಾದ ಸುಧನ್ಮನೆಂಬ ದಕ್ಷನು ತೆರೆಯದಿರ್ದೊಡೆ ಹಾ ಭೂಸುರರು ಮಣಿಕರ್ಣಿಕ ಜಲದೊಳಿಯಕ್ಕದಿಂದ ಶಿವರಾತ್ರಿ ಎಳಪು ವಿಶ್ವನಾಥನ ಪೂಜೆಯನ್ನು ಅಪವಿನ್ನದಿಂದ ಕೆಡಿಸಿದ ದುರ್ಗತಿಯನ್ನು ಗೊತ್ತಗಲಿ. ಇದಕ್ಕೆ ವಿಶ್ವನಾಥನೇ ಸಾಕ್ಷಿಯಾಗಿರಲಿ. ಹಾ ಎಲ್ಲ ಈ ಕಲಿ ಪಾರ್ಥನೆ ಎಲಯ್ಯ ಬಂಡ ಸುಧನ್ವನ ತಡವ್ಯಾತಕ್ಕೆ ಬಳಿರೆ ಬಿಡು ನಿನ್ನ ಮಾರ್ಗಣ ನೋಡನ್ನ ತಾಣ. ಎಲಯ್ಯ ಅಂಶತ್ವ ಜನ ಕುಮಾರ ನೋಡನ್ನ ಬೇಕರ ಶ್ರೀಮೂರ್ತಿಗಳ ದಿವ್ಯ ಶಕ್ತಿ ಎಂದ ಧನುರ್ವೇದ ಮಂತ್ರ ಶಕ್ತಿ ಎಂಬಂತ ಕರ್ಣ ಪರ್ಯಾಂತರ ಸೆಳೆದು ಓಡಿರುವನು. ನಿನ್ನ ಮಂಡ ಎಂಬ ಖಂಡಿತವಾಗಿ ಖಂಡಿಸುವನು. ಋಣ ತೀರಿದಂತಿಳಿದ ಮಂಡ ಹಾಗಿದ್ದರೆ ತಡವ್ಯಾತಕ್ಕೆ ಜಾಗ್ರತೆಯಿಂದ ಇದ್ದಕ್ಕೆ ಸನ್ನಿಧಿಯಾಗಲೇ ಬಂಡ ಮಾಡುವೆನು ನಿನ್ನ ಎರಡು ತುಂಡ. ಅದೇ ಪ್ರಕಾರವಾಗಿ ವ್ಯಕ್ತಕ್ಕೆ ನಿಲ್ಲಲೆ ಬಂಡ ನಮೋ ನಮೋ ನಾರಾಯಣ ಸಚ್ಚಿದಾನಂದ ಇಂದಿಗೆ ನಾ ಧನ್ಯನಾದನು ದೇವ ಮಹಾನುಭಾವ. ಎಲ್ಲ ಭಕ್ತ ಶಿರೋಮಣಿಯಾದ ಸುಧನ್ವಾ, ನಿನಗೆ ಮುಕ್ತಿಯಂ ಸಂಪಾದಿಸಿರುವೆನು. ಪಂಚ ಪಾಂಡವರ ಅರ್ಜುನನ ಸಲುವಾಗಿ ನಾನು ಪಂಚ ಪ್ರಾಣವನ್ನೇ ಕಳೆದುಕೊಂಡಿರುವೆನು. ಎಲ್ಲ ಅರ್ಜುನ, ಭಕ್ತ ಶ್ರೇಷ್ಠನಾದ ಸುಧನ್ವನ ಶಿರಸ್ಸು ಎನ್ನ ನಾಮೋಚ್ಚಾರಣೆ ಮಾಡುತ್ತಿರುವುದು ಕೇಳಿದೆಯಾ ಅರ್ಜುನ? ನೋಡೋ ಈ ಕ್ಷಣ. ಅಪ್ಪ ಸುತ ಶಿರೋಮಣಿಯಾದ ಸುಧನ್ವಾ, ನಿನ್ನ ಎತ್ತಾತನು ಬಂದಿರುವೆನು. ಅತಿ ಪ್ರೀತಿಯಿಂದ ಎನ್ನೋಳು ಒಂದು ಮಾತನ್ನಾಡು, ಕಣ್ ತೆರೆದು ನೋಡು ಕಂದ. ಸೂತನೆಂಬ ಮೋಹವಿಲ್ಲದೆ ನಿನ್ನಂ ತತ್ಪಥ ಎಲ್ಲ ಕಟಹದೋಳು ಕೆಡವಿದನೋ, ಅದಕ್ಕಾಗಿ ಎನ್ನೋಳು ಮುನಿಸಿಕೊಂಡೆಯ ಈ ರೀತಿ ಅನ್ಯಾಯವಾದೆಯ. ಅಯ್ಯೋ ತನಯ, ನಿನ್ನಂ ಕಳೆದುಕೊಂಡು ಗುರುತರವಾದ ಸಾಮ್ರಾಜ್ಯವನ್ನು ಏನು ಮಾಡಲಿ? ಅಯ್ಯೋ ಈ ಉರುತರವಾದ ಶೋಕಮಂ ಹೇಗೆ ಸೇರಿಸಲಿ ಕಂದ? ಇಂದಿಗೆ ತೀರಿತೋ ಋಣಾನುಬಂಧ. ಎಲ್ಲ ಅಂಶದಜ ಹೇಳುವೆನು ಕೇಳು. ಮಗನಿಂದ ಗತಿಯುಂಟೆ ಜಗದೊಳು ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಭೂಮಿಯೊಳು ನಿರ್ಗುಣ ಪರಬ್ರಹ್ಮನೇನೆ ಮನದೊಳು ಪ್ರಪಂಚದ ವಾಸನೆ ಬಿಟ್ಟವಗೆ, ಪ್ರಪಂಚದ ವಾಸನೆ ಬಿಟ್ಟವಗೆ ಇದರೇನು ಮಕ್ಕಳು? ಇರದಿದ್ದರೇನು ಮಕ್ಕಳು? ಇರದಿದ್ದರೇನು ಮಕ್ಕಳು?
ಸುರರು ವಿಧಿ ಬರಹ ಮೇರುವರೆ ಭುವನದಲ್ಲಿ ಮಾನವರು. ಎಲ್ಲ ಹಂಸಧ್ವಜ ಭೂಪತಿ ಹೇಳುವಲ್ಲಿ ಕೇಳು. ವಿಧಿಯಾಟ ಬಲ್ಲವರಿಲ್ಲ, ಬರೆದವ ಎಲ್ಲವ ಬಲ್ಲ. ವಿಧಿಯಾಟ ಬಲ್ಲವರಿಲ್ಲ, ಬರೆದವ ಎಲ್ಲವ ಬಲ್ಲ. ಜಗದೊಳಗೆ ಜೀವಿಗಳೆಲ್ಲ ಸೂತ್ರವಿರದ ಬೊಂಬೆಗಳೆಲ್ಲ. ಜಗದೊಳಗೆ ಜೀವಿಗಳೆಲ್ಲ ಸೂತ್ರವಿರದ ಬೊಂಬೆಗಳೆಲ್ಲ. ಜಗದೊಳಗೆ ಜೀವಿಗಳೆಲ್ಲ ಸೂತ್ರವಿರದ ಬೊಂಬೆಗಳೆಲ್ಲ. ಜಗದೊಳಗೆ ಜೀವಿಗಳೆಲ್ಲ ಸೂತ್ರವಿರದ ಬೊಂಬೆಗಳೆಲ್ಲ. ವಿಧಿ ಬರಹ ಮೇರುವರೆ ಭುವನದಲ್ಲಿ ಮಾನವರು. ಭುವನದಲ್ಲಿ ಮಾನವರು. ಭುವನದಲ್ಲಿ ಮಾನವರು. ಅಹೋ ಹಂಸಧ್ವಜ ಭೂಪತಿ, ಇದೇನು ನಿನ್ನಯ ದುಸ್ಥಿತಿ? ನಿನಗೇನು ಭ್ರಮಣೆಯಾಯಿತೆ? ಇಲ್ಲವೇ ಹುಚ್ಚು ಹಿಡಿಯಿತೆ? ಹಿಗೋ ದುಷ್ಯಂತ ಋಷಿಯಿಂದ ಉದ್ಭವಿಸಿದ ಸದ್ಗತಿ ಕೊಡುವ ಸುತನು ಹತನಾಗಿ ಹೋದನೆಂದು ವ್ಯಥೆಪಡುವೆಯ? ಭೂವರ್ಯ, ಇದೇನು ಆಶ್ಚರ್ಯ? ಎಲ್ಲ ಹಂಸಧ್ವಜ ಭೂಪತಿ ಹೇಳುವೆನು ಕೇಳು. ಪರಮಾತ್ಮ ಅದೇನು ಚೆನ್ನಾಗಿ ಹೇಳು. ಅವನು ದಾರಿಗೆ ಸುತನು, ನೀನು ದಾರಿಗೆ ಪಿತನು. ಈ ಶೋಣಿಯೋಳು ಹುಟ್ಟಿದ ಪ್ರಾಣಿಗಳೆಲ್ಲ ತಮ್ಮ ತಮ್ಮ ಋಣಾನುಬಂಧ ಇರುವ ಪರ್ಯಾಂತರಕ್ಕೂ ಇರುವವು. ಅದು ತೀರಿದ ತಕ್ಷಣ ಕ್ಷಣವಾದರೂ ಇರಲಾರವು. ಇಷ್ಟು ಮಾತ್ರಕ್ಕೆ ವ್ಯಥೆ ಪಡುವುದೇತಕ್ಕೆ? ಅದೃಷ್ಟಂ ತನ್ನಿಷ್ಟಂ ಅಂದ ಹಾಗೆ ಯಾವ ಪದಾರ್ಥವು ಕಣ್ಣಿಗೆ ಕಾಣುವುದೋ ಅದು ನಷ್ಟವಾಗದೆ ಎಂದಿಗೂ ಇರಲಾರದು. ಇದು ಅಲ್ಲದೆ ಸತಿಸುತರೆಲ್ಲ ಅಶಾಶ್ವಿತರು. ಇವರೊಡಗೂಡಿ ಕೆಲ ಕಾಲ ಕಾಳಿ ಮುಕ್ತಿಯಂಪಡಿ ಭೂಪತಿ, ನಿನಗೇ ತಕ್ಕೆ ಇಂಥ ಮಂದಮತಿ. ಆಹೋ ಕಮಲಾಕ್ಷನೇ, ಲೋಕರಕ್ಷಕನೇ, ಹಂಸಧ್ವಜ ಮಹಾರಾಜ, ಪ್ರಚಂಡ ರಚನ ನಿಶ್ಚಯಗಳೊಳು ಸಿಲುಕಿ ಸದ್ಗತಿ ಕೊಡುವ ಸುತನೇ ಆತನಾದನೆಂದು ವ್ಯಥೆ ಪಡುವವನಲ್ಲ. ಮಕ್ಕಳೆಂಬ ಮೋಹ ಎನಗಿಲ್ಲ. ಅಹೋ ಪರಮಾತ್ಮ, ಹಂಸಧ್ವಜ ಮಹಾರಾಜ, ಈಕೋ ಜೀವ ಇರುವುದರೊಳಗಾಗಿ ನಿನ್ನ ಸೌಖ್ಯಪ್ರದವಾದ ಪಾದಾರವಿಂದಗಳನ್ನು ಕಾಣುತ್ತೇನೋ ಇಲ್ಲವೆಂಬ ಲವಲಕ್ಕೆಯಿಂದ ಎನ್ನ ಅಂತರಾಳದಲ್ಲಿ ಬಾಧಿಸುತ್ತ ಇಂದಿಗೆ ನಿನ್ನ ಪಾದ ಕಮಲಗಳ ದರ್ಶನವಾಯಿತು ದೇವ. ಕನಕ ರಾಶಿಯನ್ನು ಕಂಡ ಬಳಿಕ ಕಬ್ಬಿಣದ ರಾಶಿಯನ್ನು ಯಾರು ಅಪೇಕ್ಷೆ ಪಡುವರು? ಅಹೋ ಮಾಧವ, ಹಂಸಧ್ವಜ ಮಹಾರಾಜ, ಈ ನಿಷ್ಪ್ರಯೋಜನವಾದ ಪ್ರಪಂಚದ ಆಟವೇ ಸಾಕು. ಈಕೋ ಎನಗಿದ್ದ ರಾಜ್ಯಾದಿ ಸರ್ವ ಸಾಮ್ರಾಜ್ಯವೆಲ್ಲವೂ ನಿನ್ನ ಪಾದಗಳಿಗೆ ಅರ್ಪಿಸಿ ಈಕೋ ಈ ಯಜ್ಞಾಸ್ವಾಮಿ ನಿನಗೆ ಅರ್ಪಿಸುವೆನು. ಆಲಸ್ಯ ವ್ಯಾತಕ್ಕೆ ಕುದುರೆಯ ಬೆಂಗಾವಲಿಗೆ ಹೋಗೋಣ ನಡೆದ ಈ ದೇವ ದಿವ್ಯ ಪ್ರಭಾವ.
ಬೃಹತ್ ಬಲಶಾಲಿ ಎಂದನಿಸಿದ ಸಲ್ಲಲಿತ ಮಾದಯನ್ನ ಕರಪಲ್ಲ ಬದಲ ಪರಿಶೋಭಿಸೋಬಿಲ್ಲಂ ಜಯಂಗಾಯ್ದ ಪುಟ್ಟನಗತ ದುಪ್ಪನೆ ನಲಕ ಕುಪ್ಪಸಿ ವೀರಮಂಡ ಎನ್ನೂರಿ ಮಾತ್ರದ ಭೂಪಾಲಕರೆಲ್ಲರೂ ತತ್ಘೋಷಣೆಯನ್ನು ಆಲಿಸಿ ಇದೇನು ತತ್ವ ಎಂದು ಭಯಪಟ್ಟು ತತ್ತರಪಟ್ಟರು ಎಲ್ಲ ಮಾನವ ದೇವಾ ಎನ್ನಯ ಪಟ್ಟು ತರ ಕೋಪಟ್ಟು ಪದಿಂಸಟ ಇಲ್ಲದ ನಾಶ ಪುಟದಲ್ವರ ಸೂಸುವ ಕಿಡಿ ನಂಗಳಂ ಸಿಡಿಲಿನ ಆರ್ಭಟಿಸಿದ ಮಾತ್ರದ ಬಡ ಬಾನಲು ತಡೆಯದೆ ಚಡದಿಯ ಅಡಗಿತು ಮಾನವ ದೇವಾ ಎನ್ನಯ ಕಾಲನ ನಾಲಿಗೆ ತಪ್ಪುವಾಗಿ ಕಟ್ಕದ ಜಳಪಿಗೆ ಈ ಲೋಕಗಳ ನಿಬ್ಬೆರಗಾದವ ಇಂಥ ಕಡು ಪರಾಕ್ರಮ ನಡೆದ ಅವರಿಗಳಿಂತ ತಾವುದಾರಂದು ಮಾತನಾಡಿಸುವುದಕ್ಕೆ ನೀನು ದಾರು ನರ ಘಣೀದಿ ಬಡಿ ಓ ದೇವಾ ನಾವು ದಾರಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು ಪ್ರತಿಯೊಬ್ಬರು ಆಗ್ಬೇಕಂತಾರ ಪಂಚಾಯತಿ ಪ್ರೆಸಿಡೆಂಟು ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಹೊಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಬಲಿರಿಯೇ ಎಲ್ಲ ಈ ಸಾರಥಿ ನಾವು ಧಾರಂದರೆ ಯಾರು ದೇವ ಚಕ್ರ ದೀಕ್ಷಾತಿಗಳ ದಿಗಲು ಪಡುವಂತ ಅನ್ನಸ್ತದ ತಳತಳನ ಒಳಿಸುವ ಕಟ್ಗಂ ಜಲಪಿಸಿ ವೀರ ಕ್ಷತ್ರಿಯ ವಂಶತ್ವನಿಸಿ ಇಳೆಯೋಳಟ ನಟಿಸುವ ಚಟುಲ ಪಟುತರ ತಟಗಡಿತ ಪಾದ ಪೀಠ ಜನಿಸ ಬಲಿರಿ ಮಂಡಲದ ಗಂಡದಲ್ಲಿ ಎಂದು ಮಂಡೆಯನ್ನೆತ್ತಿಕೊಂಡು ಅಂಡಲಿಯುವ ಬರುವ ಪುಂಡರ ಮಂಡೆಯಂ ಚಂಡಾಡಿಸುವ ಪ್ರಚಂಡ ಸಾಧನದ ಮುಂದಕ್ಕಿಟ್ಟವರ ಕಾಲ ಹಿಂದಕ್ಕಿಡುವರ ಗಂಡ ಭುಜಬಲ ದಂಡ ಈ ಭೂಮಂಡಲದ ಅತಿ ಸಂಭ್ರಮದಿಂದ ಮೆರೆಯುವ ಮಣಿಪುರ ಅಧ್ಯಕ್ಷ ಚಿತ್ರಾಂಗದ ಗರ್ಭ ಸಂಜಾತ ಆನಂದ ಜೈಬೇರಿಯನ್ನು ವರ್ಷುವಂತನಾಗ ಸಾರಥಿ ವಾರಸ ಜೈಬೇರಿ ಜಗತ್ತು ವೀರಬಬ್ರುವಾಹನ ಮಹಾರಾಜರೈವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ಆ ಮಂಡುಗೋಡೆ ಮೇಲೆ ಕೂತ್ಕೊಂಡು ತೂಕಡಿಸ್ಬೇಡಪ್ಪ ಸ್ವಾದ್ರಮ ಮುಂದಕ್ಕೆ ಬಿದ್ದಿ ಕೇಳಕ ಇರೋದೊಬ್ಬನದಿ ಬರೀ ಎಲ್ಲ ಈ ಸಾರಥಿ ನಾವು ದಾರಂದರೆ ಯಾರು ದೇವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಮಧ್ಯದ ವಾಸವಾಗಿರುವ ಯಾವತ್ ಪ್ರಜೆಗಳ ಸಭಾಧ್ಯಕ್ಷಗಳ ಮಂತ್ರಿಗಳು ವಿಚಾರಿಸುವ ಕಾರಣ ಬರಣವಾಸಿ ಖಂಡಿಯ ಸಾರಥಿ ತಿಳಿತೇ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಸಾರಥಿ ಭೂಪತಿ ಎನ್ನ ಮಂತ್ರಿಯಾದ ಸುಬುದ್ಧಿಯನ್ನು ಬರೆಯಲು ಸಾರಥಿ ಪಾದರಿ ಜಾಗೃತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಸುಬುದ್ಧಿ 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 ಬರಲ ದಾರಿ ಬಿಡು
ಸಾಕಳ ಪಂಚ ಶಾಂತಿ ಮಾಡಿಬಿಡ್ರು, ಪಂಚನ ಶಾಂತಿ ಮಾಡಿಬಿಡ್ರು. ಬಿಡ್ರಪ್ಪ ಬಿಡ್ರ 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 ಬಿಡ್ರ. ಹೌದಾ ಬಾಬಾ ಏನ್ ಕುಣಿತ ನಡಿಯೋ ಮಾರ. ಸುಮತಿಗೆ ಒಂದ ಮನೆ ಕುಡಿದೆ, ಸುಮತಿಗೆ ಒಂದ ಮನೆ ಕುಣಿತಿ. ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಆಲಪ್ಪಣ್ಣವರು ಒಬ್ಬರು ವಾಹನ ಪಾತ್ರ ಮಾಡಿದಂತೆ ಇವರಿಗೆ 501 ರೂಪಾಯಿ ಮಾಡಿರ್ತಾರೆ. ರೊಕ್ಕ ಹೇಳಕ್ ನಿಂತ್ಕೊಂಡ್ರೆ 3 ದಿನ ಹತ್ಕೊಂಡ್ರೆ ಆತಂದ. ಈರಾಳ ಸ್ವಾಮಿ ತಾವುದಾರಂತ ಕೇಳಿದೆ. ಎದಕ್ಕಂಗ ಗುದ್ದಾಡ್ತಾರ ಮರ ಬಳಿರೇ ಎಲ್ಲ ಈ ಮನ್ನವ ದೇವಾ ಚಟೆಯೊಂದ ಜಡೆಯುವ ಸಿಡಿಲಿನ ಗರ್ಜನೆಯಂತೆ ತಳಕ್ಕೆಂಬ ಕೋಲ್ಮಿಂಚಿನ ಕಾಂತಿಯಿಂದ ಪ್ರಜ್ವಲಿಸುವ ನನ್ನ ಭೀಕರ ದಾರ್ಭಟಕ್ಕೆ ಸಪ್ತಗಿರಿ ಶೈಲ್ಯಗಳು ತಾಳಲಾರದೆ ದೇವಾ ಧನ ಸಂಪಿಡದ ಸರ್ವ ಮೋಡಿ ದಾರ್ಭಟಕ್ಕೆ ವೈರಿಗಳ ಎದೆ ಜಲ್ಲೆನ್ನುವ ಹಾಗೆ ಹರಿತಿಮಿರ ಮಾರ್ತಾಂಡನ ಮುಂಭಾಗದೊಳೆ ನಿಂತು ಮಾತನಾಡಿಸುವ ನೀನು ದಾರು ಸೂತ ಮೊದಲು ಪೇಳು ನಿನ್ನ ನಾಮ ಗೀತ. ಓ ಭೂಪತಿ, ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮವು ಬೆಳಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತ ನಾನರಿಯೇ. ಬಳಿರೇ ಎಲ್ಲ ಈ ಸಾರಥಿ ನಾವು ಉದಾಹರಣೆ ಯಾರು ದೇವ? ಶ್ರೀಮದ್ ರುಕ್ಮಿಣಿ ಮುಕುರವಿಂದ ಸಹಚಕೋರ ಯಾದವ ಕುಲಾಂಬುದಿ ನಿಧಿ ನಾಯಕರ ಶ್ರೀವರ ಶ್ರೀ ಕೃಷ್ಣನ ಪಾದಾಂಬುಜದಡಿಯೊಳು ಮೆರೆಯುವ ಮಣಿಪುರಾಧ್ಯಕ್ಷ ವೈರಿಗಳ ಶಿಕ್ಷಾ ಭೂಪತಿ ವಿಕ್ರಮ ವೀರಾದಿ ವೀರ ರಾಜಪುತ್ರನಾದ ಬಬ್ರುವಾಹನ ಮಹಾರಾಜನ ಪಟ್ಟ ಪ್ರಧಾನಿಯಂತೆ ಮೆರೆಯುವ ಸುಬುದ್ಧಿ ಮಂತ್ರಿ ಶೇಖರ ಎಂದು ಜಯ ಬೇರಿ ಎಮ್ಮಡಿಸಲ ಈ ಸಾರಥಿ ವೀರ ಸುಬುದ್ಧಿಯು ನೀವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ ದೇವಾ? ದಿವ್ಯ ಪ್ರಭಾವ. ಬಳಿರೇ ಎಲ್ಲ ಈ ಸಾರಥಿ ಭೂಪತಿ, ಈ ಕಳಸ ಕನ್ನಡಿಗಳಿಂದ ಪರಿಶೋಭಿಸುವ ಶೃಂಗತರ ಮಾತ ರಂಗಮಂಟಪಕ್ಕೆ ಬಂದ ಕಾರಸ್ಥಳನೆಂದು ಕೇಳವೆಯ? ಹೌದು ದೇವ.
ಮಣಿಪುರಾಧೀಶನಾಥ ಬಬ್ರುವಾಹನ ಮಹಾರಾಜನು ಕರೆಸಿದ ಕಾರಣ ಬರೋಣವಾಯಿತು ಸಾರಥಿ ತಡ ಮಾಡದೆ ನಮ್ಮ ರಾಜನನ್ನು ಸ್ವಾತಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಹಾ ಇದನ್ನ ಶುರು ಮಾಡ್ಕೊಳ್ರಪ್ಪ ಯಾರ ನಮೋ ನಮೋ ರಾಜ ಸಾಂದ್ರ ಗುಣ ತೇಜ. ಐಶ್ವರ್ಯ ಮತ್ತೆ ಮೇಲೆ ಕೆಳ ಸುಬುದ್ಧಿಯ. ಆಹೋ ಮಂತ್ರಿಯೇ, ಆಹೋ ಬಬ್ರುವಾಹನ ಮಹಾರಾಜರೇ. ಅಂಗ ವಂಗ ಖಂಗ ಕೀರ ಕರೋಜ ಚೋಳ ಮಲಳ ಹೆಬ್ಬಳ ಖಂಗಳ ಆ, ಪರಿಪಾಲಿಸುವ ಸಾಮಂತರ ರಾಜರು ತಪ್ಪದ ಕಪ್ಪು ಸರಿಯಾಗಿ ತಂದಪ್ಪಿಸುವರೋ ಇಲ್ಲವೋ? ಒಪ್ಪಿಸುವರು ರಾಜಶೇಖರ. ಪ್ರತಿ ವರ್ಷಗಳು ಕಂದಾಯಂ ಸರಿಯಾಗಿ ಸಲ್ಲಿಸುವರು. ಹಾ, ತದ್ಧವನಂಬು ಕಾಸಕ್ಕೆ ಸೇರಿಸಿ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ಮಾಡಿರುವೆಯಾ? ಮಾಡಿರುವನು ರಾಜಶೇಖರ. ಓ ಮಂತ್ರಿವರ್ಯರೇ, ಅಹೋ ರಾಜೇಂದ್ರರೇ. ದರಿದ್ರ ಸಂತಾಪದಿ ಮನನಂದು ದೇಹನಂದು ಬೇಡಿದ ವಿದ್ವಜ್ಜನಗಳಿಗೆ ದಾನವೆಂಬ ಶಾಂತ ಗುಣದಿಂದ ಸಂತೋಷ ಪಡಿಸಿದಿರಾ? ಹಾ, ದೇಶವಲ್ಲ ಕ್ಷೇತ್ರ ಎಂದಿರುವುದೇ ಚೆನ್ನಾಗಿ ವಿಚಾರಿಸುವ ಮಂತ್ರಿ ಶೇಖರ ಮಕ್ಕಳ ದುರಂದರ. ಅಹೋ ಬಬ್ರುವಾಹನ ಭುವರ ಮತ್ ವಿಜ್ಞಾಪನೆ ಲಾಲಿಸಾಯಿ ಕೃಪಾಕರ. ಅದೇನು ಸ್ಥಾನವಾಗಿ ಹೇಳ ಮಂತ್ರಿ ಶೇಖರ? ನಿಮ್ಮ ಆಜ್ಞೆ ಪ್ರಕಾರವಾಗಿ ಎಲ್ಲವೂ ಸಲ್ಲಿಲೆಯಿಂದ ನಡೆಯುವವ. ಹ, ಅಹೋ ರಾಜೇಂದ್ರನೇ. ಓಹೋ ಮಂತ್ರಿ ಶೇಖರ, ಆದರೆ ಮತ್ತೊಂದು ವಾರ್ತೆಯನ್ನು ಬಿತ್ತರಿಸುವರು, ಚಿತ್ತ ಬಿಟ್ಟು ಕೇಳ. ಅದೇನು ಸ್ಥಾನವಾಗಿ ಹೇಳ ಮಂತ್ರಿ ಶೇಖರ? ವಿಜೃಂಭ ರಾತ್ರಿಯ ಪುರದಳ ಸಂಭ್ರಮದಿಂದ ಮೆರೆಯುವ ಹಸ್ತಿನಾವತಿ ಋತ ಚಿತ್ತನಾಗಿ ಪರಿಪಾಲಿಸುವ ಚಿತ್ರರಂಗದ ಪಾಂಡವರ ಪುತ್ರನಾದ ಧರ್ಮರಾಯನ ಯಜ್ಞಸ್ವ ಪ್ರಚಂಡ ಸೈನ್ಯದಿಂದ ನಮ್ಮ ಮಣಿಪುರಂ ಪಕ್ಕು ಸಂಚರಿಸುತ್ತಿರುವುದು. ಅಹೋ ರಾಜೇಂದ್ರರೇ. ಓಹೋ ಮಂತ್ರಿ ಶೇಖರ, ಅದಂ ಕಂಡು ಕುದುರೆಯ ಪಣಿವೇಳು ಲಿಖಿತವಂ ನೋಡಲಾಗಿ ಅದರ ವಿಸ್ತಾರವೇನೆಂದರೆ, ಅದು ಸ್ಥಾನವಾಗಿ ಹೇಳ ಮಂತ್ರಿ ಶೇಖರ? ಕುದುರೆಯ ಪಣಿವಿಯಳು ಲಿಖಿತವಂ ನೋಡಲಾಗಿ ಕುದುರೆಯ ಮೈ ಕಾವಲಿಗಾಗಿ ಬಂದ ವಿದ್ಯೆ ಕಲಿ ಪ್ರವೀಣನಾದ ಅರ್ಜುನನಂ ಜಯಿಸುವ ತಾಣವಿದ್ದರೆ ಅದ್ವಿಯ ಮಾಯಾ ವೀರರು ಬಂಧಿಸಬಹುದು. ಅಹೋ ಬಬ್ರುವಾಹನ ಮಹಾರಾಜರೇ. ಓಹೋ ಮಂತ್ರಿ ಶೇಖರ, ಇಲ್ಲವೇ ಶರಣೆಂದು ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕೆಂತ ಕೇಳಿದೆಯಾ ಭೂಪತಿ? ಇದೇ ಸ್ವದ ಸಂಗತಿ. ಓಹೋ ಮಂತ್ರಿವರ್ಯರೇ, ನೋಡಿದೆಯಾ ಧರ್ಮರಾಯನ ಚರ್ಯ ಎಷ್ಟು ಹೇಳಿದರು ಸಾಲದ ಆತನ ಧೈರ್ಯ. ಬಲಶಾಲಿ ಅಂತಲೂ ಉದರ್ಪ ಪಾಲಕರೆಲ್ಲರೂ ಬಲಹೀನರಂತಲೂ ಬಲಚಂಡರಂತಲೂ ತಿಳಿದುಕೊಂಡಿರುವೆನೇ ಹೇಳ. ಅದು ಅಲ್ಲದ ಕುದುರೆ ಕಟ್ಟಿದ ರಾಜಕೀಯರೆಲ್ಲರೂ ಮೈಗಾಬಲಿಗಾಗಿ ಬಂದ ಅರ್ಜುನ ನಮ್ಗೆಲ್ಲಬೇಕಂತೆ. ಹೌದು ರಾಜಶೇಖರ. ಇಲ್ಲವಾಯ್ತ ಕಪ್ಪ ಕಾಣಿಕೆ ಕೊಟ್ಟು ಶರಣಗತರಾಗಬೇಕಂತೆ. ಓ ಮಂತ್ರಿ ಶೇಖರ, ಅಹೋ ರಾಜಶೇಖರ. ಎಲ್ಲೆಡೆಗೆ ಬಲ್ಲಿದರಾದ ಬಲ್ಲವರಿಂದ ತಪ್ಪದ ಕಪ್ಪು ಕೈಗೊಳ್ಳುವ ಕಲಿವೀರನಾದ ನಾನೇ ಅವರಿಗೆ ಕಪ್ಪು ಕೊಡಬೇಕ. ಅವರ ಬಯಕಂಜು ಕಟ್ಟಿದ ಕುದುರೆ ಬಿಟ್ಟ ಬಿಡಬೇಕ. ಬಲಿರ ಹಿಡಿದು ತಂದರನಲು ಪ್ರಸಿದ್ಧರಾದ ಭಟರಿಗೆಲ್ಲ ತಂಗೂರ ಮೂಲಕ ತಿಳಿಸು. ರಣ ಜಯಬೇರಿ ಎಂಬಡಿಸು ಮಂತ್ರಿ ಶೇಖರ ಮಕ್ಕಳ ದುರಂದರ. ಬಬ್ರುವಾಹನ ಮಹಿಪತಿಯೇ. ಓಹೋ ಮಂತ್ರಿ ಶೇಖರ, ಬಳಿರೆ ಮೋಕ್ಷ ಕರಂಗಳಂಬಲ್ಲಿ ತಲ್ಲಿ ಸಾರುಲಬೇಕ. ಅಹೋ ರಾಜ. ಓಹೋ ಮಂತ್ರಿ ಶೇಖರ, ಅಪರಿಮಿತ ಪರಾಕ್ರಮಿಯಾದ ಕಲಿವೀರ ಪ್ರವೀಣನಾದ ಅರ್ಜುನನು ಎಂದಿಗೂ ನಿನ್ನ ಜೈವಂ ಸಾಧಿಸಲಾರನು. ಅಹೋ ರಾಜಶೇಖರ. ಓಹೋ ಮಂತ್ರಿ ಶೇಖರ, ನಿಮ್ಮ ಆಜ್ಞೆಯಂತ ನಮ್ಮ ಭಟರಿಗೆಲ್ಲ ಯುದ್ಧಕ್ಕೆ ಹೊರಡಬೇಕೆಂದು ಜಯಬೇರಿ ಮಾಡಿಸಿರುವನು ರಾಜ ಸಾಂದ್ರ ಗುಣ ತೇಜ.